ಇವತ್ತು ಶಿವರಾತ್ರಿ. ಈಗಾಗಲೇ ಶಿವರಾತ್ರಿ ಜಾಗರಣೆ ಶುರುವಾಗಿದೆ. ಬೆಳಗ್ಗೆಯಿಂದಲೇ ಭಕ್ತ ಕೋಟಿ ಮಹಾದೇವನ ಆರಾಧನೆಯಲ್ಲಿ ಮಿಂದೇಳುತ್ತಿದೆ. ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಬಿಲ್ವ ಪ್ರಿಯನಿಗೆ ಬಿಲ್ವಾರ್ಚನೆ, ಅರ್ಧನಾರೀಶ್ವರನಿಗೆ ವಿವಿಧ ಅಭಿಷೇಕ, ಎಲ್ಲವೂ ಶಿವಮಯವಾಗಿದೆ. ಹರ ಹರ ನಾಮಸ್ಮರಣೆ ಮುಗಿಲು ಮುಟ್ಟಿದೆ. ನಾಡಿನೆಲ್ಲೆಡೆ ಶಿವನ ದೇಗುಲಗಳಲ್ಲಿ ಶಿವರಾತ್ರಿಯ ಸಂಭ್ರಮ ಮೇಳೈಸಿದೆ. ಚಾಮರಾಜನಗರದ ಮಾದಪ್ಪನ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಶಿವರಾತ್ರಿಯ ಅಂಗವಾಗಿ ವಿವಿಧ ಹಣ್ಣುಗಳಿಂದ 77 ಬೆಟ್ಟಗಳ ಒಡೆಯನ ಗರ್ಭಗುಡಿ ಕಂಗೊಳಿಸುತ್ತಿತ್ತು. ಚಾಮರಾಜನಗರದ ಹೆಗ್ಗೊಠಾರದಲ್ಲಿ ಬರಿಗಾಲಿನಲ್ಲೇ 40 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಕಪಿಲಾ ನದಿಯಿಂದ ಪವಿತ್ರ ನೀರು ತಂದು ಸಿದ್ದರಾಮೇಶ್ವರನಿಗೆ ಜಲಾಭಿಷೇಕ ಮಾಡಿ ಆರಾಧಿಸಿದ್ರು. ದಾವಣಗೆರೆಯಲ್ಲಿ 108 ಶಿವಲಿಂಗಗಳನ್ನು ಹೊತ್ತು ಈಶ್ವರಿ ವಿಶ್ವವಿದ್ಯಾನಿಲಯದ ವತಿಯಿಂದ ಶಾಂತಿ ಯಾತ್ರೆ ನಡೆಯಿತು. ಅತ್ತ ಬಾಗಲಕೋಟೆಯ ಮುಧೋಳ ಸಮೀಪದ ಮಂಟೂರ ಗ್ರಾಮದಲ್ಲಿ 68 ಅಡಿ ಎತ್ತರದ ಶಿವನ ಮೂರ್ತಿಯನ್ನ ಭಕ್ತರು ಕಣ್ತುಂಬಿಕೊಂಡ್ರು. ಇನ್ನು ಉಡುಪಿ ಕೃಷ್ಣ ಮಠದ ರಥ ಬೀದಿಯಲ್ಲಿರುವ ಅನಂತೇಶ್ವರ ದೇವಾಲಯದಲ್ಲೂ ವಿವಿಧ ಪೂಜೆ ಪುನಸ್ಕಾರ ನೆರವೇರಿದ್ವು. ಕೋಲಾರ ಜಿಲ್ಲೆಯ ಕೋಟಿಲಿಂಗೇಶ್ವರ ಕ್ಷೇತ್ರಕ್ಕೆ ಭಕ್ತ ಕೋಟಿ ಹರಿದು ಬಂದಿತ್ತು. ಮೈಸೂರು ಅರಮನೆಯ ತ್ರಿನೇಶ್ವರನಿಗೆ 11 ಕೆಜಿ ತೂಕದ ಚಿನ್ನದ ಮುಖವಾಡ ಧಾರಣೆ ಮಾಡಿ ಶಿವರಾತ್ರಿ ಪೂಜೆ ಮಾಡಿದ್ರು. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿರುವ ಲಾಡ್ಲೆ ಮಶಾಕ್ ದರ್ಗಾದಲ್ಲೂ ಶಿವರಾತ್ರಿ ಆಚರಿಸಲಾಯಿತು. ದರ್ಗಾದಲ್ಲಿನ ಶ್ರೀ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲಾಯಿತು. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಆಳಂದ ಪಟ್ಟಣದಲ್ಲಿ ಸೆಕ್ಷನ್ 144 ಜಾರಿ ಇತ್ತು. 1500ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಿದ್ರು. ಇನ್ನು ಗೋಕರ್ಣ, ಮುರುಡೇಶ್ವರ, ಧರ್ಮಸ್ಥಳ ಸೇರಿದಂತೆ ನಾಡಿನೆಲ್ಲೆಡೆ ನೀಲಕಂಠನ ಆರಾಧನೆ, ಜಾಗರಣೆ ಭಕ್ತಿ ಭಾವದಿಂದ ಸಾಗಿದೆ. ಬ್ಯೂರೋ ರಿಪೋರ್ಟ್, TV9.